ಗೋಷ್ಠಿಯ ಹಿನ್ನೆಲೆ ದಿನಾಂಕ ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಒಂದು ವರದಿ ಬಿಡುಗಡೆಯಾಗುವ ಸಮಾವೇಶ ಆಗ್ತಾ ಇದೆ. ದಿನಾಂಕ 14ನೇ ತಾರೀಕು ಟೌನ್ ಹಾಲ್ ಪುರಭವನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಮತ್ತು ಕಾರ್ಯಕರ್ತರು ಮತ್ತೆ ಸಮುದಾಯದ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷ 2023ರ ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ ವಾಗ್ದಾನಗಳನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿವೆ. ಆದರೂ ಕಾರಣ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ 2B ರಿಸರ್ವೇಶನ್, ಹಿಜಾಬ್, ಗೋಹತ್ಯೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನ ಇನ್ನೂ ಕೂಡ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿಲ್ಲ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿವೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಚಿಂತಕರು, ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಧಾರ್ಮಿಕ ಗುರುಗಳ ಒಂದು ಕರ್ನಾಟಕ ರಾಜ್ಯ ಸಂಘಟನೆಗಳ ಒಕ್ಕೂಟ ಎಂಬ ಒಂದು ಅಟ್ಯಾಕ್ ಕಮಿಟಿ ಒಂದು 94 ಪುಟಗಳ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಭರವಸೆಗಳ ಸಂಬಂಧ ಒಂದು ವಿಸ್ತೃತವಾದ ವರದಿನ ಸಿದ್ಧಗೊಳಿಸಿದೆ. ಅದು 14ನೇ ತಾರೀಕಿನ ಸಮಾವೇಶದಲ್ಲಿ ಬಿಡುಗಡೆ ಆಗುತ್ತೆ. 3 ವರ್ಷ ಆದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಸಮುದಾಯನ ಒಂದು ನಿರ್ಲಕ್ಷ್ಯ, ತಾರತಮ್ಯ ಧೋರಣೆ ಮಾಡ್ತಾ ಇದೆ ಅನ್ನೋ ಬಲವಾದ ಅಸಮಾಧಾನ ಸಮುದಾಯದಲ್ಲಿದೆ. ಆ ಸಂಬಂಧ ಸಮುದಾಯದ ರಾಜ್ಯ ವ್ಯಾಪ್ತಿಯ ಎಲ್ಲ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಈ ಸಮಾವೇಶಕ್ಕೆ ನಾಯಕರುಗಳು, ಧಾರ್ಮಿಕ ಗುರುಗಳು ಮತ್ತೆ ಸಮುದಾಯದ ಹಿತಚಿಂತಕರು, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಚಿಂತಕರು ಭಾಗಿಯಾಗಿದ್ದಾರೆ. ಹಾಗಂದು ಮತ್ತೆ ಇದೊಂದು ಕಾನ್ಫರೆನ್ಸ್, ಒಂದು ಸಂಘರ್ಷ ಅಲ್ಲ, ಇದು ಸಮುದಾಯ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಸಮುದಾಯದ ಕುರಿತು ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಏನೇನು ಮಾಡ್ತೀವಿ ಅಂತ ಖಾತ್ರಿ ಮಾಡಿದಂತಹ ವಾಗ್ದಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸ್ಮರಿಸಿ ನೆನಪು ಮಾಡಿಕೊಡಲು ಈ ಸಮಾವೇಶ ಆಗ್ತಾ ಇದೆ.